ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. SIT ತನಿಖೆ ಇನ್ನೇನು ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಧಿಕೃತವಾಗಿ. ಧರ್ಮಸ್ಥಳ ಪ್ರಕರಣ ತನಿಖೆಗೆ SIT ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓರ್ವ IPS ಅಧಿಕಾರಿಯನ್ನು ಕೈಬಿಡೋದಕ್ಕೆ ಸರ್ಕಾರಕ್ಕೆ ಶಿಫಾರಸನ್ನು ಹಿರಿಯ ಅಧಿಕಾರಿಗಳು ಮಾಡ್ತಾರಂತೆ. ತನಿಖಾ ತಂಡದಿಂದ IPS ಸೌಮ್ಯಲತಾರನ್ನ ಕೈಬಿಡೋದಕ್ಕೆ ನಿರ್ಧಾರಗಳನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ಮೊದಲು ಶಿಫಾರಸನ್ನು ಮಾಡಬೇಕಾಗತ್ತೆ. ಇವ್ರ ರಿಪ್ಲೇಸ್ಮೆಂಟ್ ಯಾರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡಬೇಕಾಗತ್ತೆ. ನಾವು ಕಳೆದ 3-4 ದಿನಗಳ ಹಿಂದಷ್ಟೇ ಈ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಇಬ್ಬರು IPS ಅಧಿಕಾರಿಗಳಿಗೇನು ಮನಸ್ಸಿಲ್ಲ ಈ ಟೀಮ್ನಲ್ಲಿ ಇರೋದಕ್ಕೆ ಅಂತ. ನಾನಾ ರೀಸನ್ಸ್ ಇದ್ದಾವೆ, ಇಬ್ಬರು ಕೂಡ ಪರ್ಸ್ನಲ್ ರೀಸನ್ಗಳನ್ನು ಕೊಟ್ಟಿದ್ದಾರೆ ಅಂತ. ಒಬ್ಬರ ಬಗ್ಗೆ ಈ ಕನ್ಫರ್ಮೇಷನ್ ಸಿಗ್ತಾ ಇದೆ. ಸೌಮ್ಯಲತಾ ಅವರನ್ನು ಈ ಪ್ರಕರಣದಿಂದ ಕೈ ಬಿಡೋದಕ್ಕೆ ಅವ್ರು ಬ್ಯಾಕ್ಔಟ್ ಆಗ್ತಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಬ್ಯಾಕ್ಔಟ್ ಆಗೋದಕ್ಕೆ ಅವ್ರು ಕೊಡ್ತಾ ಇರೋದು ಪರ್ಸ್ನಲ್ ರೀಸನ್ ಮೇಲ್ನೋಟಕ್ಕೆ. ಬಟ್ ನಾನಾ ಆಯಾಮಗಳಿದ್ದಾವೆ ಇದರಲ್ಲೂ ಕೂಡ. ಒಂದು ವಿಪರೀತವಾಗಿ ಪ್ರೆಷರ್ ಇದೆ. 20 ವರ್ಷಗಳ ಹಿಂದಿನ ಪ್ರಕರಣ ಕ್ರ್ಯಾಕ್ ಡೌನ್ ಮಾಡಲಿಲ್ಲ ಅಂತಂದರೆ ಅದು ಅಪವಾದನೆ. ನೀವು ಅವ್ರ ಪರ ಇವ್ರ ಪರ ಅಂತ ಹೇಳಿ ಎಲ್ಲಿ ಲೇಬಲಿಂಗ್ ಮಾಡ್ತಾರೆ ಅನ್ನುವಂಥದ್ದು ಒಂದು. ಇನ್ನೊಂದು ಲಿಮಿಟೆಡ್ ಸಾಕ್ಷ್ಯಗಳು ಮಾತ್ರ ಸಿಗೋದಕ್ಕೆ ಸಾಧ್ಯ ಇದೆ, ಸೈಂಟಿಫಿಕ್ ಎವಿಡೆನ್ಸು. ಇದು ಕೂಡ ಒಬ್ಬ ತನಿಖಾಧಿಕಾರಿಗೆ ಅದು ಇಷ್ಟ ಆಗಲ್ಲ. ಯಾವ ಪ್ರಕರಣ ಡೆಡ್ ಎಂಡ್ಗೆ ಹೋಗುತ್ತೆ ಅನ್ನೋದು ಒಂದು ಅನಿಸ್ಬಿಡುತ್ತೋ ಅಂಥ ಪ್ರಕರಣದಲ್ಲಿ ಏನು ಮಾಡೋದು ನಾವು ಅಂತ ಒಂದು. ಏನೇ ಹ್ಯಾಂಡ್ಲ್ ಮಾಡಿದ್ರು ಇನ್ನೊಬ್ಬರ ಕೆಂಗಣಿ ಗುರಿ ಆಗಬೇಕಾಗತ್ತಾ ಅನ್ನೋದು ಒಂದು ಆತಂಕ ಕೂಡ ಇದೆ. ಅದು ಬಿಟ್ಟು ಬೇರೆ ಬೇರೆ ಆಯಾಮಗಳು ಕೂಡ ಇರಬಹುದು, ಗೊತ್ತಿಲ್ಲ. ಸೌಮ್ಯಲತಾ ಅವರು ಸದ್ಯಕ್ಕೆ ಬ್ಯಾಕ್ಔಟ್ ಆಗ್ತಾ ಇದ್ದಾರೆ. ಇವರನ್ನು ಕೈ ಬಿಟ್ಟು ಬೇರೆ ಅಧಿಕಾರಿಯನ್ನು ತಗೊಳ್ಳೋಣ ಅಂತ ಅಂತಿದ್ದಾರೆ. ಆರಂಭಿಕ ವಿಘ್ನ ಅಂತ ಇದನ್ನು ಕನ್ಸಿಡರ್ ಮಾಡಬೇಕಾ ಗೊತ್ತಿಲ್ಲ, ಪ್ರಶ್ನೆ ಇದೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿದ್ದಾರೆ ಅಂತ, ಅಂದರೆ ಆ ತೀರದಲ್ಲಿ ಹೂತಿಟ್ಟಿದ್ದಾರೆ ಅನ್ನೋ ಆರೋಪ ಏನಿದೆ. ಹಿರಿಯ IPS ಅಧಿಕಾರಿಗಳ ಜೊತೆಗೆ DGP ಪ್ರಣವ್ ಮೊಹಂತಿ ಅವರು ಸಭೆಯನ್ನು ನಡೆಸಿದರು. ಪ್ರಣವ್ ಮೊಹಂತಿ ಮೀಟಿಂಗ್ ಬೆನ್ನಲ್ಲೇ DIG ಅನುಚೇತ್ ಕಾರ್ಯಸೂಚಿ ಪ್ರಕರಣ ಸಂಬಂಧ DYSP ನೇತೃತ್ವದ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ತನಿಖಾ ತಂಡ ಕೈಗೊಳ್ಳಬೇಕಾದಂತಹ ಕಾರ್ಯಾಚರಣೆಗಳ ಬಗ್ಗೆ ಅಲ್ಲಿ ಒಂದು ರೇಖಿ ಮಾಡ್ಕೊಳ್ತಾ ಇದ್ದಾರೆ. ಅನಾಮಧೇಯ ವ್ಯಕ್ತಿ ಕರೆ, ವಿಡಿಯೋ ಚಿತ್ರೀಕರಣ, ಆರಂಭಿಕ ಹಂತದ ಕಾರ್ಯಗಳು ಹೇಗಿರಬೇಕು ಪೊಲೀಸರದ್ದು ಅನ್ನೋ ಮಾಹಿತಿಯನ್ನು ಪರಸ್ಪರ ಶೇರ್ ಮಾಡಲಾಗಿದೆ. DIG ಅನುಚೇತರಿಂದ ಅಧಿಕಾರಿಗಳಿಗೆ ಈ ಮಾಹಿತಿ ಇದೆ. ಏನೇನು ಟಾಸ್ಕು, ನೀವೆಲ್ಲ ಏನೇನು ಮಾಡಬೇಕು ಕೆಲಸಗಳನ್ನ, ಈ ವಿಚಾರದಲ್ಲಿ ಯಾರ್ಯಾರ ಪಾತ್ರ ಹೆಂಗಿರುತ್ತೆ, ಯಾರ್ಯಾರು ಯಾವ್ಯಾವ ರೀತಿ ಮಾಹಿತಿಯನ್ನು ಹುಡುಕಬೇಕು ಅಂತೆಲ್ಲ ಒಂದು ರೇಖೆಯನ್ನು ಮಾಡ್ಕೊಳ್ತಾರೆ. ಟೀಮ್ಗೆ ಕೆಲಸಗಳನ್ನು ವಹಿಸ್ಬಿಟ್ಟು ಡಿವೈಡ್ ಮಾಡಿಬಿಟ್ರೆ ಇನ್ಫಾರ್ಮೇಷನ್ ಗ್ಯಾದರಿಂಗ್ ಬೇಗ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಯೂಶಲಿ ಈ ಟ್ಯಾಕ್ಟಿಕ್ಸನ್ನು ಯೂಸ್ ಮಾಡ್ತಾರೆ. ಅದೇ ರೀತಿ ಎಂಟ್ರಿ ಕೊಡೋಕ್ಕೂ ಮುಂಚೆ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅನುಚೇತ್ ಇದ್ದಾರಲ್ಲ, ಅವರು ಈ ಹಿಂದೆ ಇದೇ ಧರ್ಮಸ್ಥಳ ಭಾಗದಲ್ಲಿ ASP ಕೂಡ ಆಗಿದ್ರು. ಆ ರೀಜ್ನಲ್ ಇನ್ಫಾರ್ಮೇಷನ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಹೀಗಾಗಿ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಕಡೆಗೆ ಸೌಮ್ಯಲತಾ ಬ್ಯಾಕ್ಔಟ್ ಆಗ್ತಿದ್ದಾರೆ. ಓಕೆ, ಮ್ಯಾರಥಾನ್ ಮೀಟಿಂಗ್ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ವಿ. ಸಂಡೇ ಆದೇಶವನ್ನು ಸರ್ಕಾರ ಕೊಡ್ತು. ಈಗ ಆಲ್ಮೋಸ್ಟ್ 4 ದಿನ ಆಗ್ತಾ ಬಂತು, ಇನ್ನೂ ತನಿಖೆ ಸ್ಟಾರ್ಟ್ ಆಗಿಲ್ಲ. ಆಲ್ರೆಡಿ 1-1.5 ತಿಂಗಳು ಲೇಟ್ ಆಗಿಬಿಟ್ಟಿದೆ. ಆ ವ್ಯಕ್ತಿ ಅನಾಮಧೇಯ ವ್ಯಕ್ತಿ ಬಂದು ಕಂಪ್ಲೇಂಟ್ ಎಲ್ಲ ಜೂನ್ ತಿಂಗಳಲ್ಲೆಲ್ಲ ಕೊಟ್ಟಿದ್ದು. ಈಗ 1.5 ತಿಂಗಳಾಗಿದೆ. 183 BNS ಸ್ಟೇಟ್ಮೆಂಟ್ ಆಗಿದೆ. ಅದು ಹಿಂದೆ 164 ಇತ್ತು, ಈಗ 183 ಆಗಿದೆ. 161 ಸ್ಟೇಟ್ಮೆಂಟನ್ನು ಕೂಡ ಪೊಲೀಸರ ಮುಂದೆ ಕೊಟ್ಟಿದ್ದಾನೆ. ಆತ ಕೊಟ್ಟಂತಹ ಸ್ಟೇಟ್ಮೆಂಟ್ನ ಬೇಸಿಸ್ ಮೇಲೆ ಈ ತನಿಖೆ ಸಾಗುತ್ತೆ. ಹೇಗೆ ಹೋಗಬೇಕು, ಏನಾಗಬೇಕು, ಯಾರ್ಯಾರ ಹೆಸರನ್ನು ಉಲ್ಲೇಖ ಮಾಡಿದ್ದಾನೆ, ಯಾವುದೂ ಗೊತ್ತಿಲ್ಲ ಇನ್ನು. ಆಮೇಲೆ ಇಲ್ಲಿ ತನಕದ ಇನ್ಫಾರ್ಮೇಷನ್ ಏನು ಗೊತ್ತಾ, ಆತ ಎಲ್ಲಿ ಹೆಣವನ್ನು ಹೂತಿಟ್ಟಿದ್ದೀನಿ ಅಂತ ಜಾಗದ ಹೆಸರು ಇಲ್ಲಿ ತನಕ ಹೇಳಿಲ್ಲ. ಇಲ್ಲಿ ತನಕ ಈ ಕ್ಷಣ ತನಕ 6:40 ಆಗಿದೆ ಬೆಳಗ್ಗೆ, ಇಲ್ಲಿ ತನಕ ಹೇಳಿಲ್ಲ.